ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 16ನೇ ತಾರೀಕು ಅಮಾವಾಸ್ಯೆ ಇದೆ, ಜ್ಯೇಷ್ಠ ಅಮಾವಾಸ್ಯೆ. ಹಾಗೂ ಆ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ. 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಕಳೆದ ನಂತರ ಈ ಕುಂಭರಾಶಿಯವರಿಗೆ ಯಾವ ರೀತಿ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಇನ್ನು ಕುಂಭರಾಶಿಯವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ, ಬರಲ್ಲ ಅಂತ ಅಂದ್ಕೊಂಡಿರುವಂತಹ ಹಣ ಯಾವುದೋ ಒಂದು ರೀತಿಯಲ್ಲಿ ಅವರ ಕೈ ಸೇರ್ತದೆ. ಇನ್ನು ಟೆಕ್ನಾಲಜಿಗಳ ಮೇಲೆ ಮಾಡಿರುವಂತಹ ಹೂಡಿಕೆ ಅವರಿಗೆ ಲಾಭದಾಯಕವಾಗಿ ತಂದುಕೊಡ್ತದೆ. ಹೊಸ ಸ್ಕೀಮ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ಕುಂಭರಾಶಿಯವರ ವೃತ್ತಿ ಹಾಗೂ ವ್ಯವಹಾರಗಳ ಬಗ್ಗೆ ನೋಡೋದಾದರೆ, ಆಫೀಸಲ್ಲಿ ನಿಮ್ಮ ಟೀಮ್ ವರ್ಕ್ಗಳಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ. ಹೊಸ ಟೆಕ್ನಾಲಜಿಗಳನ್ನು ಕಲಿಯಲು ಇದು ಉತ್ತಮ ಸಮಯ. ಇನ್ನು ದೂರದ ಪ್ರಯಾಣ ನಿಮಗೆ ಒಳ್ಳೆಯ ಲಾಭದಾಯಕ. ಇನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಂದ ನಿಮಗೆ ಬಿಸ್ನೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಈ ಕುಂಭರಾಶಿಯವರ ಪ್ರೀತಿ ಹಾಗೂ ವಿಚಾರದ ಬಗ್ಗೆ ನೋಡೋದಾದರೆ, ಈ ಕುಂಭರಾಶಿಯವರು ಪ್ರೀತಿಗಿಂತ ಫ್ರೆಂಡ್ಶಿಪ್ ವಿಚಾರದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಪಾರ್ಟ್ನರ್ ಜೊತೆ ಹಳೆಯ ನೆನಪುಗಳು ಮೆಲುಕು ಹಾಕ್ತೀರಾ. ಮನೆಯಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಮಾತಿನಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಸ್ಕೊಳ್ತೀರಾ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಈ ಸಮಯದಲ್ಲಿ ಅತಿಯಾದ ಆಲೋಚನೆಗಳಿಂದ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ತೀರಾ. ಧ್ಯಾನವನ್ನು ಮಾಡಿ ಹಾಗೂ ಹೆಚ್ಚು ನಿದ್ದೆಯನ್ನು ಮಾಡಿ. ಇನ್ನು ಈ ಕುಂಭರಾಶಿಯವರ ಪರಿಹಾರ ಮಾರ್ಗಗಳೇನು ಅಂತ ನೋಡೋದಾದರೆ, ಪ್ರತಿ ಶನಿವಾರ ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ಧಾನ್ಯ ಮತ್ತು ನೀರನ್ನು ನೀಡಿ. ಪ್ರಕೃತಿಯ ಸೇವೆ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗ್ತದೆ. ಇನ್ನು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಓಂ ಹ್ರೀಂ ಶನೀಶ್ವರಾಯ ಅಂತ ಹೇಳಿ ಜಪವನ್ನು ಮಾಡಿ. ಇನ್ನು ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 11 ಹಾಗೂ 8 ಹಾಗೂ ಅದೃಷ್ಟದ ಬಣ್ಣ ನೀಲಿ ಬಣ್ಣ. ನಿಮ್ಮದು ಕೂಡ ಕುಂಭರಾಶಿ ಆಗಿದ್ದರೆ ಓಂ ಶನೀಶ್ವರಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ ಹಾಗೂ ಶೇರ್ ಹಾಗೂ ಲೈಕನ್ನು ಕೊಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಕೆಳಗಂಡ ನಮ್ಮವರಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಬಂದು ಕೂಡ ನೀವು ನಮ್ಮ ಭೇಟಿಯಾಗ್ಬೋದು. ಧನ್ಯವಾದಗಳು.